ನಮಸ್ಕಾರ, ನಾನು ನಿಮ್ಮ ಲಕ್ಕೀಲಿಕೇಶ್ ಯಶ್. ನೋಡ್ತಾ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇನ್ನೇನು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ. ಸೊ ಮೊದಲನೇದಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲವ್ ಯು ಆಲ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಖಂಡಿತವಾಗ್ಲೂ ನೀವೇನು ನಂಬಿಕೆ ಇಟ್ಟಿದ್ದೀರಾ, ನಂಬಿಕೆ ಮೊದಲಿಂದ ಇಲ್ಲಿವರೆಗೂ ಹೇಗೆ ಉಳಿಸ್ಕೊಂಡು ಬಂದಿದ್ದೀನೋ ಮುಂದೆನೂ ಕೂಡ ಅದೇ ಥರ ಉಳಿಸ್ಕೊಂಡು ಹೋಗ್ತೀನಿ. ಆ ಭರವಸೆ ನಾನು ನಿಮಗೆ ಕೊಡ್ತೀನಿ. ಸೊ ಇವಾಗ 100Kಗೆ ಏನಾದರೂ ಒಂದು ಸೆಲೆಬ್ರೇಷನ್ ಮಾಡಲೇಬೇಕು. ಖಂಡಿತವಾಗ್ಲೂ ಸೆಲೆಬ್ರೇಷನ್ ಮಾಡೋಣ. ಸೊ ತುಂಬ ಥರ ಸೆಲೆಬ್ರೇಷನ್ ಮಾಡೋದಕ್ಕೆ ಪ್ಲ್ಯಾನ್ನ ಮಾಡಿದ್ದೀನಿ. ಸೊ ಇವಾಗ ಮೊದಲನೇ ರೀತಿ ಸೆಲೆಬ್ರೇಷನ್ ಆಗಿರುತ್ತೆ ನನ್ನ ಒಂದು ಚಾನಲಲ್ಲಿ. ಯಾವ ಥರ ಅಂತಂದರೆ ಸಿಂಪಲ್, ನೀವು ನನ್ನ ಒಂದು ಚಾನಲ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವು ವೀಡಿಯೋ ಮಾಡಿ ನನಗೆ ಕಳಿಸ್ಕೊಡ್ಬೇಕಾಗುತ್ತೆ. ಎಲ್ಲಕ್ಕೆ ಕಳಿಸ್ಬೇಕು, ಎಷ್ಟು ನಿಮಿಷ ಇರಬೇಕು ವೀಡಿಯೋ, ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಹೇಳೋದಾದರೆ, ಸೊ ಮೊದಲು ಏನಂತಂದರೆ ಸಿಂಪಲ್ 2 ಥರ ಪ್ಲ್ಯಾನ್ ಮಾಡಿದ್ದೀನಿ. ಏನಂತಂದರೆ ಒಂದಿನ ಆಡಿಯನ್ಸ್ಗಳ ವೀಡಿಯೋಸ್ಗಳನ್ನ ನನ್ನ ಒಂದು ವೀಡಿಯೋಸ್ಗಳನ್ನ ಯಾರೆಲ್ಲ ನೋಡಿ ಅಭಿಪ್ರಾಯಗಳನ್ನ ಕಳಿಸಿರ್ತಾರೆ, ಸೊ ಅವ್ರ ವೀಡಿಯೋಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ದಿನ ಅಪ್ಲೋಡ್ ಮಾಡ್ತೀನಿ 100K ಆದ ತಕ್ಷಣ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲೇ. ಸೊ ಇನ್ನೊಂದು ದಿನ ಅದ್ರ ಮಾರನೆಗೆ ದೊಡ್ಡ ಯೂಟ್ಯೂಬರ್ಸ್ಗಳು ನನ್ನ ಒಂದು ಚಾನಲ್ ನೋಡಿ ಅವ್ರಿಗೇನು ಅನಿಸಿರುತ್ತೆ, ಸೊ ಅವರು ಕಳಿಸಿರುವಂಥ ವೀಡಿಯೋಸ್ಗಳನ್ನ ಒಂದು ದಿನ ಎಡಿಟ್ ಮಾಡಿಬಿಟ್ಟು ಅದ್ರ ಮಾರನೆಗೆ ಅಪ್ಲೋಡ್ ಮಾಡ್ತೀನಿ 100K ಆದಮೇಲೆ. ಸೊ ಇಬ್ರಿಗೂ ಕೂಡ ಬೆಲೆ ಕೊಡಬೇಕು ಅಂತ ಈ ಒಂದು ಪ್ಲ್ಯಾನ್ನ ಮಾಡಿದ್ದೀನಿ. ಸೊ ಈ ಒಂದು ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ ಸಿಂಪಲ್, ನನ್ನ ಒಂದು ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನಿದೆ ಅದನ್ನು ನೀವು ವೀಡಿಯೋ ಮಾಡಿ ನನಗೆ ಕಳಿಸ್ಕೊಡ್ಬೇಕು. ಸೊ ಖಂಡಿತವಾಗ್ಲೂ ಎಲ್ಲರೂ ಕೂಡ ಕಳಿಸ್ಕೊಡ್ಬೇಕು. ಸೊ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ನಿಮ್ಮಿಂದ. ಯಾಕೆಂದರೆ ನನಗೂ ಕೂಡ ನಿಮ್ಮನ್ನು ನೋಡೋ ಆಸೆ ಇರುತ್ತೆ. ಯಾರೆಲ್ಲ ನನ್ನ ಒಂದು ವೀಡಿಯೋಸ್ಗಳನ್ನ ನೋಡ್ತಾ ಇರ್ಬೋದು, ಅದು ಆ ಥರ ಒಂದು ಫೀಲಿಂಗ್ ಇರುತ್ತೆ. ಸೊ ನೀವು ನೋಡಬೇಕು ಅಂತ ಒಂದು ಖುಷಿ. ಓಕೆ, ಸೊ ದಯವಿಟ್ಟು ಎಲ್ಲರೂ ಕೂಡ ನನಗೆ ವೀಡಿಯೋಸ್ಗಳನ್ನ ಕಳಿಸ್ಕೊಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಏನಿಲ್ಲ, ಸಿಂಪಲ್, ನಿಮ್ಗೇನಾದ್ರು ಮಾತಾಡೋಕ್ಕಾಗಲಿಲ್ಲ ಅಂತಾರೆ ಸುಮ್ಮನೆ ನೀವು ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ ನಂಗೆ ಸಾಕು, ಅದೇ ನನಗೆ ಖುಷಿ ಕೊಡುತ್ತೆ. ಓಕೆ, ಸೊ ಚಾನಲ್ ಬಗ್ಗೆ ಮಾತಾಡೋರು ನಿಮ್ಮ ಅಭಿಪ್ರಾಯಗಳು ಏನಿದೆ, ಸೊ ನನ್ನ ಒಂದು ಚಾನಲ್ ಹೇಗೆ ಅನ್ನಿಸ್ತು ಅದ್ರ ಬಗ್ಗೆ ನೀವು ಮಾತಾಡಿ ನೀವು ನನಗೆ ಕಳಿಸ್ಬೋದು. ಕೆಲವೊಬ್ಬರು ಒಂದಷ್ಟು ಏನೇನೋ ಡೆಡಿಕೇಟ್ ಮಾಡ್ತಾ ಇರ್ತೀರ, ಮ್ಯೂಸಿಕ್ಕು, ಸಾಂಗು ಅಂತ ಅಂದ್ಬಿಟ್ಟು, ಸೊ ಅದನ್ನು ಕೂಡ ನೀವು ಮಾಡಿ ಕಳಿಸ್ಕೊಡ್ಬೋದು. ವೀಡಿಯೋ ಎಷ್ಟು ನಿಮಿಷ ಇರಬೇಕು ಅಂತಂದರೆ, ಸೊ ಎಷ್ಟು ನಿಮಿಷನಾದರೂ ಇರಲಿ, ನನಗೇನು ತಲೆಗೆಡಿಸ್ಕೊಳ್ಳಲ್ಲ. ನೀವು 2 ನಿಮಿಷ 3 ನಿಮಿಷ ಮಾತಾಡಿ ಕಳಿಸೋದು ನನಗೇನು ಬೇಜಾರಿಲ್ಲ, ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಇವಾಗ ವೀಡಿಯೋನ ಎಲ್ಲಿಗೆ ನೀವು ಕಳಿಸ್ಕೊಡ್ಬೇಕು ಅಂತ ನಾನು ಹೇಳೋದಾದರೆ luckylikeshofficial@gmail.com ಈ ಒಂದು ಜಿಮೇಲ್ಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಇನ್ನೊಂದ್ಸಲ ಹೇಳ್ತೀನಿ, luckylikeshofficial@gmail.com ಈ ಒಂದು ಜಿಮೇಲ್ಗೆ ಆದಷ್ಟು ಬೇಗ ನೀವು ಕಳಿಸ್ಕೊಡಿ. ಗೊತ್ತಾಗಿಲ್ಲ ಅಂತಾರೆ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಇಮೇಲ್ ಐಡಿನ ಹಾಕಿರ್ತೀನಿ, ಅಥವಾ ಅಬೌಟ್ ಸೆಕ್ಷನಲ್ಲೂ ಕೂಡ ಇರುತ್ತೆ. ಹಂಗೂ ನಿಮಗೆ ಗೊತ್ತಾಗಲಿಲ್ಲ ಅಂತಾರೆ ಇನ್ಸ್ಟಾಗ್ರಾಮಲ್ಲಿ ನನಗೊಂದು ಮೆಸೇಜ್ ಮಾಡಿ. ಸೊ ಖಂಡಿತವಾಗ್ಲೂ ಇಮೇಲ್ ಐಡಿ ಎಲ್ಲನೂ ಕಳಿಸ್ಕೊಡ್ತೀನಿ. ಓಕೆ, ಸೊ ಆದಷ್ಟು ಬೇಗ 100K ಆಗೋದಕ್ಕಿಂತ ಮುಂಚೆ ನಂಗೆ ಕಳಿಸ್ಕೊಟ್ರೆ ಬೇಗ ಎಡಿಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ಬೋದು 100K ಆದ ತಕ್ಷಣ. ಸೊ ಅದಕ್ಕೋಸ್ಕರ ಬೇಗ ಕಳಿಸ್ಕೊಡಿ. ಓಕೆ, ನಿಮ್ಮಿಂದ ಇದೊಂದನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಯಾರೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಅದೊಂದು ನೆನಪಿರುತ್ತೆ, ನನ್ನ ಒಂದು ಚಾನಲಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದಾಗ ಇವರೆಲ್ಲ ನನಗೆ ವೀಡಿಯೋ ಮಾಡಿ ಕಳಿಸಿದರು ಅಂತ. ಸೊ ಯಾಕೆಂತಂದರೆ ನನ್ನ ಒಂದು ಚಾನಲಲ್ಲಿ ನನ್ನ ಚಾನಲ್ ಇರೋವರೆಗೂ ಕೂಡ ಲೈಫ್ ಟೈಮ್ ಆ ಒಂದು ವೀಡಿಯೋ ಚಾನಲಲ್ಲಿ ಅಪ್ಲೋಡ್ ಆಗೇ ಇರುತ್ತೆ. ಸೊ ಅದರಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಕಳಿಸ್ಕೊಡಿ ಆದಷ್ಟು ಬೇಗ. ಸೊ ಕಳಿಸ್ಕೊಡ್ತೀರಾ ಅಂದ್ಕೊಂಡು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.